ಬಂದುದನೆತಾ ಹೊದೆದು ಬಂದುದನೆಲ್ಲವ ನುಂಗಿದರೆ ವಿಧಿ ಕರ್ಮ ನಂದಿ ಹೋಗುವುದು ಸರ್ವಜ್ಞ. ವಿಧಿ ಕರ್ಮ ನಂದಿ ಹೋಗುವುದು ಸರ್ವಜ್ಞ. ನಮ್ಮ ಪ್ರಾಡಕ್ಟ್ಸು, ನಮ್ಮ ಕಸ್ಟಮರ್ಸು ಸರ್. ಈಗ ನಮ್ಮ ಪ್ರಾಡಕ್ಟ್ ರೇಂಜಿಗೆ ಬರೋಣ ಸರ್. ಸೂಜಿಯಿಂದ, ಟೂತ್ ಪಿಕ್ ಇಂದ, ಟಾಯ್ಲೆಟ್ ಪೇಪರ್ ಇಂದ, ವಂಡರ್ ಕ್ರೀಮ್ ಇಂದ ಸರ್, ಮಲ್ಟಿ ನ್ಯಾಷನಲ್ ಕಂಪನಿ ಸರ್. ಮರುಳತಾ ಮಳೆಗಂಜಿ ಮರದೆಡೆಗೆ ಸಾರಿದರೆ, ಮರುಳತಾ ಮಳೆಗಂಜಿ ಮರದೆಡೆಗೆ ಸಾರಿದರೆ, ಮರದ ಹನಿ ಬಿಡದು ಮಳೆ ನಿಂದು, ಮರದ ಹನಿ ಬಿಡದು ಮಳೆ ನಿಂದು, ದುರುಳರ ನೆರೆಯು ಇಂತಿಹುದು ಸರ್ವಜ್ಞ. ದುರುಳರ ನೆರೆಯು ಇಂತಿಹುದು ಸರ್ವಜ್ಞ. ಗಂಟೆ 1 ಆಯ್ತು. ನಿಮ್ಗೆ ಹಸಿವೆ ಆಗ್ತಾ ಇರ್ಬೇಕಲ್ವಾ?
ನಾನು ಬರೋವಾಗ ಸುಬ್ಬಮ್ಮನ ಅಂಗಡಿಯಿಂದ ಊಟ ತಗೊಂಡ್ಬಂದಿದ್ದೀವಿ. ಅವರು ಸೋಡಾ ಗೀಡ ಏನೂ ಹಾಕಲ್ಲ, ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಏನ್ರಿ ಮಾಡೋದು, ನನ್ನ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಪುರ್ಸತ್ತೇ ಇಲ್ದಿರಂಗೆ ಆಗ್ಬಿಟ್ಟಿದೆ. ಶನಿವಾರ ಭಾನುವಾರನೂ ಕೆಲಸ ಮಾಡಿ ಅಂತ ಆಫೀಸಲ್ಲಿ ಕೇಳ್ತಾ ಇದ್ದಾರೆ. ನಾನೇನು ಆಗಲ್ಲ ಅಂತ ಹೇಳ್ಬಿಟ್ಟೆಪ್ಪ. ಈಗ ನೋಡಿ, ನಾನು ನೀವು ಒಬ್ಬರೊಬ್ಬರು ನೋಡಿ ಮಾತಾಡೋದೇ ಕಡಿಮೆ ಆಗ್ಬಿಟ್ಟಿದೆ. ರೀ, ನಾನು ಆವಾಗಿಂದ ಮಾತಾಡ್ತಾ ಇದ್ದೀನಲ್ರಿ. ಇನ್ನು ಅರ್ಧ ಗಂಟೆನಲ್ಲಿ ನಾನು ಆಫೀಸ್ಗೆ ಹೋಗ್ಬೇಕು. ಇವತ್ತು ಹೇಗಿದ್ದೀರಾ? ಪರವಾಗಿಲ್ವಾ? ಹೋಗಿ ಬೆಳಗ್ಗೆಯಿಂದ ಏನ್ ಮಾಡಿದ್ರೆ ಅದನ್ನಾದ್ರೂ ಹೇಳಿ. ವಾಕ್ ಮಾಡಿದೆ. ಎಲ್ಲಿ? ಬೆಡ್ರೂಮಿಂದ ಡ್ರಾಯಿಂಗಿಗೆ. ಅಷ್ಟೇನಾ? ಇಲ್ಲ, ಮತ್ತೆ ಬೆಡ್ರೂಮ್ಗೆ ಹೋದೆ. ಅಲ್ಲಿಂದ ಡೈನಿಂಗಿಗೂ ಬಂದಿದ್ದೆ. ನೀರು ಕುಡಿಬೇಕನ್ನಿಸ್ತು, ಅದಕ್ಕೆ. ಯಾಕೆ ನಾನೇನೇನು ಮಾಡ್ತೀನಿ ಅಂತೆಲ್ಲ ತಿಳ್ಕೊಬೇಕಾ ನೀನು? ರೀ, ಹಾಗೇನು ಇಲ್ಲ ರೀ. ನನ್ಗೆ ಇಷ್ಟ ಇದ್ರೆ ಹೇಳಿ. ಇಷ್ಟ ಇದೆ, ಹೇಳ್ತೀನಿರು. ಹಾ, 3 ಸಲ ಬಾಲ್ಕನಿಗೆ ಹೋಗಿದ್ದೆ. ಆಚೆ ಈಚೆ ಇನ್ನೊಂದು ನೋಡಿದೆ. 10 ನಿಮಿಷ ಸುಬ್ಲಕ್ಷ್ಮಿ ಸಂಗೀತ ಕೇಳಿದೆ. 4 ಸಲ ಟಾಯ್ಲೆಟ್ಗೂ ಹೋಗಿದ್ದೆ. ನೋಡು, ಫ್ಲಶಲ್ಲಿ ಇನ್ನೂ ನೀರು ಹೋಗ್ತಾನೆ ಇದೆ. ಇನ್ನೂ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಕೇಳ್ತೀಯಾ? ಬ್ರೇಕಿಂಗ್ ನ್ಯೂಸಾ? ಹಾ, ಏನಂತ ಹೇಳಿ. ಆಫಿ ಮನ್ಸುಖಾನಿ ಡೆಂಟಿಸ್ಟ್ ಡಿಸೋಜಾ ಮನೆಯಲ್ಲಿ ರಾತ್ರಿ ಪಾರ್ಟಿಲಿ ಚೀಫ್ ಗೆಸ್ಟ್ ಅಂತೆ. ಯಾರ್ರಿ ಅವರು? ಗೊತ್ತಿಲ್ಲ. ಸೆನ್ಸೇಷನಲ್ ನ್ಯೂಸ್ ಅಂತ ಪೇಪರ್ನಲ್ಲಿ ಹಾಕಿದ್ದಾರೆ. ಇಬ್ರು ತಪ್ಕೊಂಡು ವೈನ್ ಕುಡಿತಾ ಇರೋದನ್ನ. ಅವನು ಯಾರೋ ಗೊತ್ತಿಲ್ಲ, ಇವಳು ಯಾರೋ ಗೊತ್ತಿಲ್ಲ. ಅವ್ರ ಫೋಟೋ ನೋಡಿ ನಾವು ರೋಮಾಂಚಿತರಾಗಬೇಕು. ಯಾಕೆ ಹೇಳು? ನನಗೇನು ಕೆಲಸ ಇಲ್ವಲ್ಲ, ಅದಕ್ಕೆ. ಹಾ, ಇನ್ನೂ ಒಂದು ಸುದ್ದಿ ಇದೆ. ವಚನ ಚಾನಲ್ನಲ್ಲಿ ಸಂಜೆ 5 ಗಂಟೆಗೆ ಮೋನಿಕಾ ಚಡ್ಡ ಚಡ್ಡಿ ಹಾಕೊಂಡು ಹೇಗೆ 5 ಥರದ ರೆಸಿಪಿ ಮಾಡೋದು ಅಂತ ಹೇಳ್ಕೊಡ್ತಾರಂತೆ. ಚಿಕನ್ ಚಡ್ಡಿ ಹಾಕ್ತಾರಂದ್ರೆ? ಚಿಕನ್ ನೋಡ್ರದ್ದು ಚಡ್ಡಿ ಹಾಕೊಂಡಿರೋದು ಚಡ್ಡ, ಮೋನಿಕಾ ಚಡ್ಡ. ರೀ, ದಿನ ನೀವು ಆ ಟಿವಿ ಮುಂದೆ ಕೂತ್ಕೊಂಡು ನೋಡೋದು ಬಿಟ್ಟು ಹೊರಗಡೆ ಪಾರ್ಕ್ಗೆ ವಾಕಿಂಗ್ ಹೋಗ್ಬಾರ್ದಲ್ರಿ? ಅಲ್ಲಿರೋ ಕೋತಿಗಳಿಗೂ ಗೊತ್ತು ನಾನು ಕೆಲಸ ಕಲ್ಕೊಂಡು ಅಲಿತಾ ಇರೋದು. ಒಂದಕ್ಕೊಂದು ತಿವಿದು ಬಂದ ನೋಡು ಗುಂಡಾಡಿ ಗುಂಡ ಅಂತ ಅಣಕಿಸ್ತವೆ. ನಾನು ಹೋಗಲ್ಲ. ರೀ, ನಿಮ್ಗೆ ಯಾವಾಗಲೂ ಇದ್ದಿದ್ದೇ ಗೋಳು. ನೋಡಿ, ನಿಮಗೆ ಅಂತ ನಾನು ಯುಗಾದಿ ಸಂಚಿಕೆ ತಗೊಂಡು ಬಂದಿದ್ದೀನಿ. ಇದರಲ್ಲಿ ಕತೆ, ಕವನ, ಲೇಖನ ಎಲ್ಲ ಇದೆ. ತಗೊಳ್ಳಿ, ಓದ್. ಯಾರಾದ್ರೂ ಫೋನ್ ಮಾಡಿದ್ರಾ? ಹ್ಞೂ, ನಿಮ್ ಚಿಕ್ಕಮ್ಮ ಮಾಡಿದ್ರು. ಪೊಂಗಲ್ಲು ಕೂಟು ಹೇಗೆ ಮಾಡೋದು ಅಂತ ಕೇಳಿದ್ರು, ಹೇಳ್ಕೊಟ್ರು. ನಾನು ಒಂದು ರೆಸಿಪಿ ಹೇಳಿದೆ, ಅಷ್ಟಕ್ಕೆ ಫೋನ್ ಇಟ್ಬಿಟ್ರು. ಅಂತದ್ದು ಏನ್ ಹೇಳ್ಕೊಟ್ರಿ? ಚೈನೀಸ್ ಚಿಲ್ಲಿ ಚಿಕನ್. ಬೇರೆ ಯಾರಾದ್ರೂ ಫೋನ್ ಮಾಡಿದ್ರಾ? ನಾನು ನಿನ್ನ ಆನ್ಸರಿಂಗ್ ಮೆಷಿನ್ ಅಲ್ಲ. ನಿನ್ನ ಕಾಲ್ಗಳನ್ನೆಲ್ಲ ಅಟೆಂಡ್ ಮಾಡ್ಬೇಕು ಅಂದ್ರೆ ನೀನು ನನ್ನ ಸಂಬಳ ಕೊಡ್ಬೇಕಾಗುತ್ತೆ. ನನಗೂ ಒಂದು ಉದ್ಯೋಗ ಅಂತ ಬೇಕು. ರೀ, ಇವತ್ತು ಪೇಪರ್ನಲ್ಲಿ ವಾಂಟೆಡ್ ಕಾಲಮ್ನಲ್ಲಿ ಏನೂ ಇರಲಿಲ್ವಾ? ಇತ್ತು ನೋಡು. ಅದ್ಯಾವುದೋ ಚೈನೀಸ್ ರೆಸ್ಟೋರೆಂಟ್ಗೆ ಬಾರ್ ಟೆಂಡರ್ಸ್ ಬೇಕಂತ ಚೈನಾ ಭಾಷೆ ಬರುವಂಥದ್ದು. ಸ್ಪೆಷಾಲಿಟಿ ಆಸ್ಪತ್ರೆಗೆ 20 ರಿಂದ 25 ವಯಸ್ಸಿನ ಫೀಮೇಲ್ ನರ್ಸ್ಗಳು ಬೇಕಂತೆ. ಡೆಲ್ಟಾ ಏರ್ವೇಸ್ಗೆ ಏರ್ ಹೋಸ್ಟಸ್ ಬೇಕಂತೆ.
ಎಷ್ಟು ದೂರ ಹೋಗಿ ಕೆಲಸ ಮಾಡೋದು ಬೇಡ ಅಂತ ನೀವೇ ಹೇಳಿದ್ಯಲ್ಲ. ಸಾಕು ಸುಮ್ಮನೆ ಹೇಳಿ. ಯಾವಾಗಲೂ ಇದ್ದಿದ್ದೇ ನಿನ್ನ ಕೊಂಕು. ಏನಾಗಿದೆ ಇವತ್ತು ನಿಮಗೆ? ಇವತ್ತೇನಾಗಿದೆ ಅಂತ ಹೇಳ್ತೀಯ?